ನಮಸ್ಕಾರ. ಗುಡ್ ಮಾರ್ನಿಂಗ್ ಎಲ್ಲರಿಗೂ ಕೂಡ ಶುಭ ದಿನಕ್ಕೆ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇವತ್ತು ಸಂಡೇ ಲಾಗನ್ನು ಶೂಟ್ ಮಾಡ್ತಾ ಇದ್ದೇನೆ. ಇವತ್ತು ಬಂದು ತುಳಸಿ ಹಬ್ಬ ನಾಳೆ, ಹಾಗಾಗಿ ಇವತ್ತು ಎಲ್ಲ ಕ್ಲೀನ್ ಮಾಡಬೇಕು ಅಂತ ಬೆಳಗ್ಗಿಂದನೇ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಮನೆಯಲ್ಲಿ ಇವರು ಕೆಲಸಕ್ಕೆ ಹೋಗಿದ್ದಾರೆ, ಹಾಗೆ ಅತ್ತೆ ಕೂಡ ಕೆಲಸಕ್ಕೆ ಹೋಗಿದ್ದಾರೆ. ನಂದು ನಾದಿನಿ ಬಂದು ಡಿಮಾರ್ಟಿಗೆ ಅಂತ ಹೋಗಿದ್ದಾರೆ. ಮೈದುನ ಸಹ ಕೆಲಸಕ್ಕೆ ಹೋಗಿದ್ದಾರೆ, ಹಾಗಾಗಿ ಒಬ್ಬಳೇ ಕ್ಲೀನಿಂಗ್ ಮಾಡಬೇಕಲ್ಲ, ಹಾಗೆ ಕ್ಲೀನಿಂಗ್ ಮಾಡ್ತಾ ಇದ್ದೆ. ಕ್ಲೀನಿಂಗ್ ಮಾಡ್ತಾ ಇದ್ದರೆ ಯಾರು ಮಾಡ್ತಾರೆ ಅಲ್ಲ, ನಮ್ಮ ಮನೆ ಕೆಲಸವನ್ನು ನಾವೇ ಮಾಡಬೇಕು. ಹಾಗಾಗಿ ಎಲ್ಲವನ್ನು ಕೂಡ ತುಳಸಿ ಕ್ಲೀನ್ ಮಾಡೋದ್ರಿಂದನೇ ಸ್ಟಾರ್ಟ್ ಮಾಡುವ ಅಂತ ಅಂದ್ಕೊಂಡೆ, ಹಾಗಾಗಿ ಕ್ಲೀನ್ ಮಾಡ್ತಾ ಇದ್ದೀನಿ. ತುಂಬ ದಿನ ಆಯಿತು ತುಳಸಿ ಕ್ಲೀನ್ ಮಾಡಿದೆ. ಹಾಗೆ ತುಳಸಿ ಹಬ್ಬ ಅಂತ ಹೇಳಿದರೆ ಮಾತ್ರ ತುಳಸಿ ಹಬ್ಬವನ್ನು ನೆನೆಸ್ಕೊಳ್ಳೋರು ಕೂಡ ತುಂಬ ಜನ ಇರ್ತಾರೆ. ಆದರೆ ಯಾಕೋ ಗೊತ್ತಿಲ್ಲ, ನಮ್ಮದು ತುಳಸಿ ಈ ಸರಿ ತುಂಬ ಪಾಚಿ ಕಟ್ಟಿ ಬ್ಲ್ಯಾಕ್ ಆಗಿತ್ತು. ಸೊ ಎಲ್ಲವನ್ನು ಕೂಡ ಕ್ಲೀನ್ ಮಾಡ್ತಾ ಇದ್ದೆ. ಯಾವ ರೀತಿ ಇತ್ತು ಅಂತ ನೀವು ನೋಡ್ತಾ ಇರ್ಬೋದು. ಈಗ ನಾನು ಯಾವ ರೀತಿ ಕ್ಲೀನ್ ಮಾಡಿದೆ ಅಂತ ಆಮೇಲೆ ಕೂಡ ಇದರ ರಿಸಲ್ಟ್ ಹಾಕ್ತೇನೆ ನೋಡಿ. ಆಫ್ಟರ್ ಮತ್ತು ಬಿಫೋರ್ ಯಾವ ರೀತಿ ಇತ್ತು ತುಳಸಿ ಕ್ಲೀನ್ ಮಾಡೋದ್ರಲ್ಲಿ ಹೇಗೆ ಇರುತ್ತೆ ಅಂತ ನೋಡ್ತಾ ಇರಿ ವಿಡಿಯೋ ಫುಲ್ಲು, ಅದರಲ್ಲೇ ನಿಮ್ಗೆ ಗೊತ್ತಾಗ್ತದೆ. ತುಳಸಿ ತುಂಬ ಪಾಚಿ ಕಟ್ಟಿತ್ತು, ಹಾಗಾಗಿ ನಾ ಎಂತ ಮಾಡಿದೆ, ಪೀತಾಂಬರಿ ಎಲ್ಲ ಇರ್ತದಲ್ಲ ಅದರಲ್ಲಿ ಕ್ಲೀನ್ ಮಾಡಲಿಕ್ಕೆ ಆಗ್ತದೆ, ಅದರಲ್ಲಿ ಸಹ ಕ್ಲೀನ್ ಆಗ್ತದೆ. ಬಟ್ ನನಗೆ ಪೀತಾಂಬರಿ ಸಿಗಲಿಲ್ಲ, ಹಾಗಾಗಿ ಮನೇಲಿ ಕೂಡ ಇರಲಿಲ್ಲ. ಇನ್ನು ಯಾರು ತರೋದಾದರೆ ಇನ್ನು ಸಂಜೆನೇ ಆಗ್ತದೆ ತರೋದು, ಅಲ್ಲಿವರೆಗೆ ವೆಯ್ಟ್ ಮಾಡಬೇಕಲ್ಲ. ಹಾಗಾಗಿ ನಾನೆಂತ ಮಾಡಿದೆ, ಈ ಬ್ಲೀಚಿಂಗ್ ಪೌಡರ್ ಬರುತ್ತಲ್ಲ ಅದನ್ನು ಸ್ವಲ್ಪ ಹಾಕಿ, ಸ್ವಲ್ಪ ಸೋಪು ಸರ್ಪೆಲ್ಲ ಮಿಕ್ಸ್ ಮಾಡಿ ಹಾಕಿ ಅದರಲ್ಲೇ ಕ್ಲೀನ್ ಮಾಡಿದೆ. ಬೇಗ ಹೋಯಿತು. ಇದಕ್ಕೆಲ್ಲ ಪಾಚಿ ಕಟ್ಟಿದ್ದಕ್ಕೆ ತುಳಸಿಗೆಲ್ಲ ಕ್ಲೀನ್ ಮಾಡಬೇಕು ಅಂತ ಹೇಳಿದರೆ ನಮಗೆ ಬೆಸ್ಟ್ ಐಡಿಯಾ ಅಂತ ಹೇಳಿದರೆ ಬ್ಲೀಚಿಂಗ್ ಪೌಡರ್, ಅದರಲ್ಲಿ ಆದಷ್ಟು ಬೇಗ ಕ್ಲೀನ್ ಆಗ್ತದೆ. ಸೊ ನಾನು ಕೂಡ ಅಷ್ಟೇ ಕ್ಲೀನ್ ಮಾಡಿ ನನಗೆ ಬೆನ್ನೋವೇ ಬಂದು ಹೋಯಿತು. ಆದರೂ ಕೂಡ ಕ್ಲೀನ್ ಮಾಡಿದೆ, ಎಂತ ಮಾಡಲಿಕ್ಕಾಗೋದಿಲ್ಲ. ಯಾಕೆ ಅಂತ ಹೇಳಿದರೆ ಮಧ್ಯಾಹ್ನ ಮೇಲೆ ಕ್ಲೀನ್ ಮಾಡ್ತಾ ಹೋದರೆ ನಮಗೆ ಮಳೆ ಸ್ಟಾರ್ಟ್ ಆಗ್ತದೆ. ನಮ್ಮ ಕಡೆ ಅದೊಂದು ಈಗ ಮಾಮೂಲಿಯಾಗಿ ಡೈಲಿ ರೋಟೀನ್ ಆಗಿದೆ. ಎಂತ ಹೇಳಿದರೆ ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಬಿಸಿಲು, ಮಧ್ಯಾಹ್ನದಿಂದ ನೈಟ್ ತನಕ ಗುಡುಗು ಮಿಂಚು ಮಳೆ ಇದೇ ಆಗಿ ಹೋಗಿದೆ. ಹಾಗಾಗಿ ಫೈನಲಿ ಕ್ಲೀನ್ ಎಲ್ಲ ಮಾಡಿ ಮುಗೀತು. ನೋಡ್ಬೋದು ನೀವು ಬಿಫೋರ್ ಯಾವ ರೀತಿ ಇತ್ತು, ಆಫ್ಟರ್ ಯಾವ ರೀತಿ ಆಗಿದೆ ಅಂತ. ಸೊ ಅದಾದಮೇಲೆ ಒಂದು ಕೆಲಸ ಆಯಿತು. ನೆಕ್ಸ್ಟ್ ಇನ್ನೊಂದು ಕೆಲಸ ಏನಂದರೆ ದೀಪ, ಅದೇ ರೀತಿ ನಾವು ಹಣತೆ ಅದೆಲ್ಲ ತೊಳಿಬೇಕಲ್ಲ, ಕ್ಲೀನ್ ಮಾಡಿಡಬೇಕು. ದೇವ್ರದ್ದು ಪೂಜಾ ಸಾಮಗ್ರಿಗಳೆಲ್ಲ ಇರ್ತದಲ್ಲ ಅದನ್ನೆಲ್ಲ ಫ್ರೆಶ್ ಮಾಡಿಟ್ರೆ ಮತ್ತು ನಮಗೆ ನಾಳೆ ಪೂಜೆಗೆಲ್ಲ ಈಸಿ ಆಗ್ತದಲ್ಲ, ಹಾಗಾಗಿ ಕ್ಲೀನ್ ಮಾಡ್ತಾ ಇದ್ದೆ. ಇದಕ್ಕೆ ಪೀತಾಂಬರಿ ಮತ್ತು ಹುಣಸೆ ಇದ್ರೆ ಹಾಕಿ ಕ್ಲೀನ್ ಮಾಡಿ, ಯಾಕೆಂದರೆ ದೀಪದ್ದು ಇದೆಲ್ಲ ಬೇಗ ಕ್ಲೀನ್ ಆಗ್ತದೆ. ಹುಣಸೆ ಹುಳಿ ಅದೇ ರೀತಿ ಪೀತಾಂಬರಿ ಎಲ್ಲ ಇದ್ದರೆ ಕ್ಲೀನ್ ಮಾಡಿ ಹಾಕ್ಬೋದು. ನಂದು ಹುಳಿ ಇತ್ತು ಸ್ವಲ್ಪ, ಅದನ್ನು ಹಾಕಿದೆ. ಅದೇ ರೀತಿ ಪೀತಾಂಬರಿ ಇರಲಿಲ್ಲ ತಂದದ್ದು, ಹಾಗೆ ಸೋಪಲ್ಲೇ ಉಜ್ಜಿದೆ, ಸ್ವಲ್ಪ ಹೋಯಿತು. ನೆಕ್ಸ್ಟ್ ಕ್ಲೀನ್ ಎಲ್ಲ ಮಾಡಿ ಆಯಿತು, ಫ್ರೆಶ್ ಆಯಿತು. ನೀವೇ ನೋಡ್ಬೋದು ಯಾವ ರೀತಿ ಆಗಿದೆ ಅಂತ ಹೇಳಿ. ಸೊ ಅದಾದಮೇಲೆ ಒಂದು ಕೆಲಸ ಆಯಿತಾ, ತುಳಸಿ ಪೂಜೆದು ತುಳಸಿ ಕ್ಲೀನ್ ಮಾಡಿ ಆಯಿತು. ಅದೇ ರೀತಿ ನೆಕ್ಸ್ಟ್ ದೀಪ ಅದೆಲ್ಲ ಕ್ಲೀನ್ ಮಾಡಿಟ್ಟೆ. ಅದಾದಮೇಲೆ ಒಂದು ಮೇಜರ್ ಕೆಲಸ ಏನಂತ ಹೇಳಿದರೆ ದೇವ್ರದ್ದು ಕ್ಲೀನ್ ಮಾಡಬೇಕಲ್ಲ. ದೇವ್ರ ಸ್ಟ್ಯಾಂಡ್ ಕ್ಲೀನ್ ಮಾಡದೇ ಇದ್ದರೆ ಹೇಗೆ, ಎಲ್ಲವನ್ನು ಕ್ಲೀನ್ ಮಾಡಿ ದೇವ್ರ ಸ್ಟ್ಯಾಂಡ್ ಕ್ಲೀನ್ ಮಾಡದೇ ಇದ್ದರೆ ಆಗೋದಿಲ್ಲಲ್ಲ. ಹಾಗಾಗಿ ಆ ದೇವರ ಸ್ಟ್ಯಾಂಡ್ ಕೂಡ ಕ್ಲೀನ್ ಮಾಡುವಂತ ಬಂದೆ. ಜಾಸ್ತಿ ಕ್ಲೀನ್ ಮಾಡಲಿಕ್ಕೆ ಏನು ಇರಲಿಲ್ಲ, ಯಾಕೆಂತ ಹೇಳಿದರೆ ನಮ್ಮದು ಕೊರಳ ಹಬ್ಬ ಮೊನ್ನೆ ಇತ್ತು, ಹಾಗಾಗಿ ಅದಕ್ಕೆ ಕ್ಲೀನ್ ಮಾಡಿದ್ದೆ, ಫುಲ್ಲಾಗಿ ಕ್ಲೀನ್ ಮಾಡಿದ್ವಾ. ಹಾಗಾಗಿ ಪೂಜೆ ಮಾಡಲಿಕ್ಕೆ ಅದೇ ರೀತಿ ಫೋಟೋಗೆಲ್ಲ ಅಷ್ಟೊಂದು ಎಂಥ ಧೂಳೆಲ್ಲ ಹಿಡ್ದಿರಲಿಲ್ಲ. ಒಂದು ಏನಾಗ್ತದೆ ಅಂತ ನಮ್ಮ ಮನೇಲಿ ಅಂತ ಹೇಳಿದರೆ, ನಾವು ದೀಪ ಹಚ್ತೇವಲ್ಲ, ದೀಪ ಹಚ್ಚಿದೆಲ್ಲ ಈ ಲಕ್ಷ್ಮೀ ದೇವಿ ಇರ್ತದಲ್ಲ ಮೇಲೆ, ಈಗ ನಾನು ಫೋಟೋ ಒರೆಸ್ತಾ ಇದ್ದೀನಲ್ಲ ಅಲ್ಲಿ ಬಂದು ಎಲ್ಲ ಕಪ್ಪಾಗಿ ದೀಪದ್ದು ಹೊಗೆ ಎಲ್ಲ ಅಲ್ಲೇ ಇದಾಗಿ ಫೋಟೋ ಎಲ್ಲ ಹಾಳಾಗ್ತಾ ಇತ್ತು. ಹಾಗಾಗಿ ಅದೊಂದು ಕ್ಲೀನ್ ಮಾಡಲಿಕ್ಕಿತ್ತು ಅಷ್ಟೇ, ಮತ್ತೆಲ್ಲ ಕ್ಲೀನ್ ಮಾಡಿದ್ದೆ.
ಸೊ ಅದಾದಮೇಲೆ ಫೋಟೋ ಕ್ಲೀನ್ ಎಲ್ಲ ಆದಮೇಲೆ ಸ್ಟ್ಯಾಂಡ್ ಒಂದು ಸ್ವಲ್ಪ ಕ್ಲೀನ್ ಮಾಡಲಿಕ್ಕೆ ಇತ್ತು. ಮತ್ತು ಎಂತ ಇರಲಿಲ್ಲ, ತುಂಬ ಮನೆ ರಿನೋವೇಷನ್ ಮಾಡಲಿಕ್ಕೆ ಹೋದರೆ ತುಂಬ ಉಂಟು. ನನಗೆ ಆಸೆ ಕೂಡ ತುಂಬ ಉಂಟು, ದೇವರ ಸ್ಟ್ಯಾಂಡೆಲ್ಲ ಬೇರೆ ರೀತಿಯಲ್ಲೇ ಮಾಡಬೇಕು. ದೇವರ ಸ್ಟ್ಯಾಂಡಿಗೆ ಒಂಥರ ಬೇರೆಯೇ ಅದರದ್ದು ಸ್ಟ್ಯಾಂಡೆಲ್ಲ ಬರ್ತದಲ್ಲ ದೇವರ ಕೋಣೆಗೆ ಇಡಲಿಕ್ಕೆಲ್ಲ, ಆ ಥರ ಎಲ್ಲ ಮಾಡಬೇಕಂತ ನನಗೆ ತುಂಬ ಆಸೆ ಉಂಟು. ಯಾವಾಗ ನನ್ನ ಆಸೆ ನೆರವೇರ್ತದೆ ಗೊತ್ತಿಲ್ಲ. ಅದಾದಮೇಲೆ ಈ ಸ್ಟ್ಯಾಂಡ್ ಮೇಕಪ್ ಇದೆಲ್ಲ ನಮ್ಮದು ಸ್ಟ್ಯಾಂಡ್ ಉಂಟಲ್ಲ, ಮೇಕಪ್ ಎಲ್ಲ ನಾನೇನು ಜಾಸ್ತಿ ಯೂಸ್ ಮಾಡೋದಿಲ್ಲ. ಬಟ್ ಇದು ಮಾಡಿದ್ದು ಎಂತಕ್ಕೆ ಅಂತ ಹೇಳಿದರೆ, ನಮಗೆ ಇದು ಅವಶ್ಯಕತೆ ಇರಲಿಲ್ಲ. ನೀವು ಅಂದ್ಕೊಳ್ಬೋದು ಅದು ನಿಮಗೆ ತಾಗೋದಿಲ್ವಾ, ಸರಳ ಎಲ್ಲ ಉಂಟಲ್ಲ ಅಲ್ಲಿ, ಅದು ನಿಮಗೆ ತಾಗೋದಿಲ್ವ ಅಂತೆಲ್ಲ ಕೇಳ್ಬೋದು. ಆದರೆ ಅದು ಸುಮ್ಮನೆ ಸಿಂಪಲಾಗಿ ಇಟ್ಟದ್ದು ಪೌಡ್ರೆಲ್ಲ ಇಡಲಿಕ್ಕೆ ಕನ್ನಡಿ ಮುಂದೆ. ಅದಾದಮೇಲೆ ಇದೊಂದು ಹೊಸ ಸ್ಟೈಲ್ ನಾನು ಕಂಡಿಡ್ದದ್ದು. ಈ ಥರ ಇಟ್ಟರೆ ಆಚೆ ಈಚೆ ಹೋಗೋದಿಲ್ಲಲ್ಲ, ನಾನು ಡೈಲಿ ಸರಿ ಮಾಡಿ ಇಡ್ತೇನೆ. ಆದರೆ ನಂದು ನಾದಿನಿ ಎಲ್ಲ ಕಾಲೇಜಿಗೆಲ್ಲ ಹೋಗಬೇಕಾದ್ರೆ ಆಚೆ ಈಚೆ ಮಾಡಿರ್ತಾರಲ್ಲ, ಹಾಗಾಗಿ ಕ್ಲೀನ್ ಮಾಡಿ ಇಡಲೇಬೇಕಾಗ್ತದೆ ಡೈಲಿ. ಸೊ ಅದನ್ನೆಲ್ಲ ಕ್ಲೀನ್ ಮಾಡಿ ಒಂದು ಸೈಡಲ್ಲಿ ಇಟ್ಟರೆ ರಗಳೆಲ್ಲಲ್ಲ. ಅದಾದಮೇಲೆ ಮಾಮೂಲಿ ನಮ್ಮದು ಅದರ ಮಧ್ಯದಲ್ಲಿ ಕೂಡ ಅಡಿಗೆ ಆಗಬೇಕಲ್ಲ. ಸೊ ಅದಾದಮೇಲೆ ಮಧ್ಯದಲ್ಲಿ ಅಡಿಗೆ ಮಾಡಲಿಕ್ಕೆ ಹೋದೆ. ಕ್ಲೀನಿಂಗ್ ಆಗ್ತಾಯಿತ್ತು ಈ ಸೈಡ್. ನೆನ್ನೆದು ಎಂತ ಫಿಶ್ ಸಾಂಬಾರಿತ್ತು, ಅದನ್ನೇ ಸ್ವಲ್ಪ ಬಿಸಿ ಮಾಡಿ ಅದರದ್ದು ಸೈಡಿಗೆ ಎಗ್ ಬುರ್ಜಿ ಮಾಡುವ ಅಂತ ಹೇಳಿ ಎಗ್ ಬುರ್ಜಿ ಮಾಡ್ತಾಯಿದ್ದೆ. ಫಿಶ್ಶಿದು ಸಾರು ಒಂದು ಸ್ವಲ್ಪ ಇತ್ತ, ಹಾಗಾಗಿ ಎಗ್ ಬುರ್ಜಿ ಮಾಡುವ. ಯಾರಾದರೂ ಮನೆಗೆ ಬರ್ತಾ ಇರ್ತಾರೆ, ಅಂದರೆ ನಂದು ಮೈದುನ ಎಲ್ಲ ಬೇಗ ಬರ್ತಾರೆ ಒಂದೊಂದು ಸಲ, ಹೊರಗಡೆ ಹೋಗಿದ್ರ, ಹಾಗಾಗಿ ಬೇಗ ಬರ್ತಾರೆ. ಹಾಗೆ ಮತ್ತೆ ಊಟಕ್ಕೆ ಬರುವಾಗ ಎಂತ ಇಲ್ಲದ್ರೆ ಸಹ ಸರಿಯಾಗೋದಿಲ್ಲ. ಹಾಗೆ ಬರುವಾಗ ಒಂದು ಸ್ವಲ್ಪ ಎಗ್ ಬುರ್ಜಿ ಒಂದು 3-4 ಮೊಟ್ಟೆ ಇತ್ತು, ಅದನ್ನೆಲ್ಲ ಹಾಕಿ ಎಗ್ ಬುರ್ಜಿ ಮಾಡ್ತಾಯಿದ್ದೆ. ಕೆಲಸ ಮಧ್ಯದಲ್ಲಿ ಕೂಡ ಬಂದು ಅಡಿಗೆ ಎಲ್ಲ ಮಾಡಿ ಇಟ್ಟು ಮತ್ತೆ ಪುನಃ ಕೆಲಸಕ್ಕೆ ಜಾಯಿನ್ ಆದೆ ಹೋಗಿ. ನೆಕ್ಸ್ಟ್ ಈ ಕಡೆ ಬಂದರೆ ನಮ್ಮದು ಮಾಮೂಲಿ ಅಡುಗೆ ಎಲ್ಲ ಸಾಮಾನು ಇರ್ತೇವಲ್ಲ, ಅಂದರೆ ಅಡುಗೆದ್ದು ಬೇಕಾಗುವ ಸಾಮಗ್ರಿಗಳೆಲ್ಲ ಇಟ್ಟಿರ್ತೇವಲ್ಲ, ಅದು ಕೂಡ ಚೆಲ್ಲಾಪಿಲ್ಲಿಯಾಗಿ ಹೋಗಿದೆ. ಆಮೇಲೆ ಅದಕ್ಕೆ ಇಡುವಾಗ ಸರಿಯಾಗಿ ಇಡಲಿಕ್ಕೆ ಪ್ಲೇಸ್ ಇಲ್ಲ, ಹಾಗಾಗಿ ಇದೊಂದೇ ಪ್ಲೇಸ್ ಇರೋದು ನಮಗೆ ಇಡಲಿಕ್ಕೆ. ಹಾಗಾಗಿ ನನಗೆ ಅದನ್ನು ಕ್ಲೀನ್ ಮಾಡಬೇಕು, ಅದನ್ನೆಲ್ಲ ಸರಿ ಮಾಡಬೇಕಂತ ತುಂಬ ಆಸೆ ಇದೆ. ನನ್ನ ಕೈಲಾದಷ್ಟು ರಿನೋವೇಷನ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ, ಬಟ್ ಈಗ ನನ್ನ ಕೈಯಿಂದಲೇ ಏನೂ ಮಾಡಲಿಕ್ಕೆ ಆಗ್ತಿಲ್ಲ. ಹಾಗಾಗಿ ಇದ್ದದರಲ್ಲೇ ಸರಿ ಮಾಡಿ ಕ್ಲೀನ್ ಮಾಡಿ ಇಡಬೇಕಲ್ಲ, ಹಾಗೆ ನಾವೇ ಕ್ಲೀನ್ ಮಾಡ್ತೇವೆ. ಆದರೆ ಪುನಃ ಅದು ಅಡಿಗೆ ಸಾಮಗ್ರಿ ಅದು ಇದು ತೆಗಿಬೇಕಾದ್ರೆ ಪುನಃ ಆ ಕಡೆ ಈ ಕಡೆ ಆಗ್ತಾ ಇರ್ತದೆ. ಸೊ ಆ ಕಡೆ ಎಲ್ಲ ಕಡೆ ಎಲ್ಲರ ಮನೇಲಿ ಕೂಡ ಆಗ್ತಾ ಇರೋದು ಹೌದು. ಹಾಗೆ ಸರಿ ಮಾಡಿ ಇಡೋದು ಕೂಡ ನಮ್ಮದೇ ಕರ್ತವ್ಯ ಅಲ್ವಾ. ಹಾಗೆ ಇದನ್ನೊಂದು ಕ್ಲೀನ್ ಮಾಡುವ ಅಂತ ಹೇಳಿ ಇದನ್ನೆಲ್ಲ ಒರೆಸ್ತಾ ಇದ್ದೇನೆ. ಇದೆಲ್ಲ ಮುಂಚಿನ ಕಾಲದ್ದು ಮನೆ, ಹಾಗಾಗಿ ನಾವು ಈಗ ಕ್ಲೀನ್ ಮಾಡಿದರೆ ಪ್ರಯೋಜನ ಇಲ್ಲ. ಮುಂಚೆಯಿಂದನೇ ಯಾವ ರೀತಿ ಇರಬೇಕಿತ್ತು ಹಾಗೆ ಇದ್ದಿದ್ರೆ ಇವಾಗ ಕ್ಲೀನ್ ಇರ್ತಿತ್ತು. ಬಟ್ ಮುಂಚೆಯಿಂದನೇ ಹಾಗೆ ಗೋಡೆಗೆಲ್ಲ ಏನು ಬೆರಳು ಇಟ್ಟು ಹಚ್ಚಿ, ಅದೇ ರೀತಿ ಗಲೀಜು ಕಪ್ಪು ಮಚ್ಚೆ ಈ ಥರ ಎಲ್ಲ ಇರುವಾಗ ನಾವು ಬಂದು ಕ್ಲೀನ್ ಮಾಡಿದರೆ ಅದು ಹೋಗೋದಿಲ್ಲ, ಮುಂಚೆನೇ ಇದ್ದದ್ದಲ್ಲ. ಹಾಗಾಗಿ ಅದಕ್ಕೆ ಪೇಂಟೆಲ್ಲ ಸುಮಾರು ಸರಿ ಹಾಕಿ ಆಗಿದೆ. ಬಟ್ ಈಗ ಪೇಂಟ್ ಮಾಡಿದರೆ ಮನೆಗೆ ಕೂಡ ಹೇಗೆ ಆಗ್ತದೆ ಅಂತ ಹೇಳಿದರೆ, ಮುಂಚೆದು ಕಲೆ ಎಲ್ಲ ಹಾಗೆ ಉಳಿದಿದೆಲ್ಲ, ಈಗ ಪೇಂಟ್ ಮಾಡಿದರೆ ಕೂಡ ಮುಂಚೆದು ಕಲೆ ಎಲ್ಲ ಎದ್ದು ಕಾಣ್ತದೆ. ಹಾಗೆ ಆಗ್ತದೆ ನಮ್ಮ ಮನೆ ಪರಿಸ್ಥಿತಿ. ಸೊ ಅದಕ್ಕೆ ಹೇಳೋದು, ಸ್ವಂತ ಮನೆ ಬೇಕು. ಸ್ವಂತ ಮನೆ ಇದ್ದರೆ ಮಾತ್ರ ನಮಗೆ ಒಂದು ನಾವಿದ್ದ ಹಾಗೆ, ಅಂದರೆ ನಾವು ಯಾವ ರೀತಿ ಬದುಕಬೇಕು ಆ ರೀತಿ ನಾವು ನಮ್ಮ ಮನೆಯನ್ನು ರಿನೋವೇಷನ್ ಮಾಡ್ಕೊಳ್ಬೋದು ಅಂತ ಹೇಳಿ. ಬಾಡಿಗೆ ಮನೆ ಇದ್ದರೆ ಯಾವಾಗ ಕೂಡ ನಮಗೆ ಸರಿಯಾಗಿ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ನಾವು ಬೇಕಾದ ರೀತಿಯಲ್ಲಿ ಬೇಕಾದ ಹಾಗೆ ನಮ್ಮ ಮನೆಯನ್ನು ನಾವು ಆರ್ಗನೈಜೇಷನ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಫೈನಲಿ ಈ ರೀತಿ ಮಾಡಿದೆ ಸಿಂಪಲಾಗಿ. ಆದಮೇಲೆ ನಮ್ಮ ರೂಮ್ ಕಡೆ ಬಂದೆ. ನಮ್ಮ ರೂಮ್ ಕಡೆ ಬಂದರೆ ಈ ಸೆಕ್ಷನಲ್ಲಿ ಎಲ್ಲ ಕೂಡ ಇರ್ತದೆ, ಲೋಟ ಅಂದರೆ ಪುಸ್ತಕ ಎಲ್ಲ ಬೇಕಾಗಿದ್ದು ಬೇಡದಿದ್ದದು ಎಲ್ಲ ಇರ್ತದೆ. ಮೊನ್ನೆ ಅಷ್ಟು ಕೊರಳ ಹಬ್ಬಕ್ಕೆ ಎಲ್ಲ ಕ್ಲೀನ್ ಮಾಡಿದರೆ ಪುನಃ ಈಗ ಹೀಗೆ ಆಗಿದೆ. ಸೊ ಇದು ನನ್ನ ಮಾಮೂಲಿ ಡ್ಯೂಟಿ, ಅವರೆಲ್ಲ ತೆಗೆದು ಹಾಕೋದು, ನಾನೆಲ್ಲ ಪುನಃ ಹೋಗಿ ಜೋಡಿಸೋದು, ಇದೇ ನನ್ನದು ಮಾಮೂಲಿ ಡ್ಯೂಟಿ. ಆದರೂ ಕೂಡ ಮಾಡಲೇಬೇಕಲ್ಲ, ಮನೆ ಅಂತ ಹೇಳಿದ ಮೇಲೆ ಮಾಡಲೇಬೇಕು ಎಲ್ಲ ಕೂಡ, ಅದು ನಮ್ಮ ಕರ್ತವ್ಯ ಕೂಡ. ಹಾಗಾಗಿ ಎಲ್ಲವನ್ನು ಕೂಡ ಈಗ ಕ್ಲೀನ್ ಮಾಡ್ತಾ ಇದ್ದೀನಿ.
ನೆಕ್ಸ್ಟ್ ಫೈನಲಿ ಗುಡಿಸಿದೆ, ನನ್ನ ಕೈಲಾದಷ್ಟು ನಾನು ಮಾಡಿದೆ. ಸೈಡಿಗೆಲ್ಲ ಮಂಚಕ್ಕೆಲ್ಲ ಬೇರೆ ಬೆಡ್ಶೀಟೆಲ್ಲ ಚೇಂಜ್ ಮಾಡಿ, ಅದಾದಮೇಲೆ ಎಲ್ಲವನ್ನು ಕೂಡ ಒಂದು ರೀತಿಯಲ್ಲಿ ಫ್ರೆಶ್ ಮಾಡಿ ಕ್ಲೀನ್ ಮಾಡಿ ಇಟ್ಟೆ. ಆದಮೇಲೆ ಹೊರಗಡೆ ಬಂದರೆ ಹಾಲಿಗೆ ಅಲ್ಲಿ ಸೋಫಾ ಎಲ್ಲ ಇತ್ತಲ್ಲ ಅದನ್ನೊಂದು ಕ್ಲೀನ್ ಮಾಡಿಟ್ಟು ನೆಕ್ಸ್ಟ್ ಗುಡಿಸೋದು ಒರೆಸೋದು ಇದೆಲ್ಲ ಮಾಮೂಲಿ ಇದ್ದದ್ದೇ ಅಲ್ಲ. ಒಂದು ಸಾರಿ ಕ್ಲೀನ್ ಮಾಡಿ ಇಟ್ಟರೆ ಹಬ್ಬಕ್ಕಾದರೂ ಕ್ಲೀನ್ ಮಾಡಲೇಬೇಕಲ್ಲ. ಡೈಲಿ ಕ್ಲೀನ್ ಮಾಡ್ತೇನೆ, ಹಬ್ಬಕ್ಕೆ ಇನ್ನೂ ಕೂಡ ಡೀಪ್ ಕ್ಲೀನ್ ಮಾಡಬೇಕು. ತುಂಬ ದಿನ ಆಯಿತು ಕ್ಲೀನ್ ಮಾಡದೆ, ಹಾಗಾಗಿ ಡೀಪ್ ಕ್ಲೀನ್ ಮಾಡ್ತಾಯಿದ್ದೆ ಇವತ್ತು. ಯಾರೂ ಇಲ್ಲದಾಗ ನನಗೆ ಕ್ಲೀನ್ ಮಾಡಲಿಕ್ಕೆ ಇನ್ನೂ ಸಹ ಈಸಿ ಆಗ್ತದೆ. ಯಾರಾದರೂ ಇದ್ದರೆ ನನಗೆ ಮಾಡಲಿಕ್ಕೆ ಮನಸ್ಸಾಗೋದಿಲ್ಲ. ಅದೇ ರೀತಿ ಕಿರಿಕಿರಿ ಕೂಡ ಆಗ್ತದೆ ಆಚೆ ಈಚೆ ಹೋಗ್ತಾಯಿದ್ರೆ. ಆದರೆ ಯಾರೂ ಇಲ್ಲದಾಗ ನನಗೆ ಕ್ಲೀನ್ ಮಾಡಲಿಕ್ಕೆ ಈಸಿ ಆಗ್ತದೆ. ಹಾಗಾಗಿ ಗುಡಿಸಿ ಒರೆಸಿ ಅದಾದಮೇಲೆ ನಂದು ಫೈನಲ್ ಕೆಲಸ ಮುಗೀತು. ನಾನು ಬೇಗನೆ ಮುಗಿಸಿದೆ, ಯಾಕೆಂತ ಹೇಳಿದರೆ ನನಗೆ ಬೆನ್ನೋವು ಸ್ಟಾರ್ಟ್ ಆಯಿತು ಕೆಲಸ ಮಾಡಿ. ಹಾಗಾಗಿ ಈ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಇಷ್ಟ ಆಗಿದ್ದರೆ ಒಂದು ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಯಾರು ಹೊಸ ಚಾನಲನ್ನು ನೋಡ್ತಾ ಇದ್ದೀರಾ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, 2 ಚಾನಲ್ ಕೂಡ ಇದೆ, GK ಡೈರೀಸ್ ಕನ್ನಡ ಲಾಗ್ಸ್ ಅಂತ, ಅದೇ ರೀತಿ ತುಳು ಲಾಗ್ ಬಂದು ರಕ್ಷಿತ್ ಟಾಕ್ಸ್ ಅಂತ ಇದೆ. 2 ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೇನೆ. ಸ್ವಲ್ಪ ಆದರೂ ಇಷ್ಟ ಆಗಿದ್ದರೆ ಅಲ್ಲಿ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್.